ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 31/3/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 18/1/99. ವರ್ತಮಾನ ಸಮಯಕ್ಕನುಸಾರವಾಗಿ ವೈರಾಗ್ಯ ವೃತ್ತಿಯನ್ನು ಪ್ರಕಟಗೊಳಿಸಿಕೊಂಡು ಸಾಧನೆಯ ವಾತಾವರಣವನ್ನು ರೂಪಿಸಿ ಇಂದು ಸ್ನೇಹದ ಸಾಗರ ಆದಂತಹ ಬಾಪ್ತಾದ ತಮ್ಮ ಅತಿ ಸ್ನೇಹಿ ಮಕ್ಕಳ ಜೊತೆ ಮಿಲನವನ್ನು ಮಾಡುತ್ತಿದ್ದಾರೆ. ಇಂದಿನ ದಿನ ವಿಶೇಷವಾಗಿ ಸ್ನೇಹದ ದಿನ ಆಗಿದೆ. ಅಮೃತ ವೇಳೆಯಿಂದ ಹಿಡಿದು 4 ಕಡೆ ಇರುವಂತಹ ಮಕ್ಕಳು ಸ್ನೇಹದ ಅಲೆಯಲ್ಲಿ ಆಟವನ್ನು ಆಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಮನಸ್ಸಿನ ಸ್ನೇಹ ಹೃದಯೇಶ್ವರ ತಂದೆಯ ಬಳಿ ಬಂದು ತಲುಪಿದೆ. ಬಾಪ್ತಾದ ಎಲ್ಲ ಮಕ್ಕಳ ಸ್ನೇಹಕ್ಕೆ ರೆಸ್ಪಾಂಡ್ ಆಗಿ ಸ್ನೇಹ ಮತ್ತು ಸಮರ್ಥತೆಯ ವರದಾನವನ್ನು ನೀಡುತ್ತಿದ್ದಾರೆ. ಇಂದಿನ ದಿನಕ್ಕೆ ಬಾಪ್ತಾದ ಯಜ್ಞ ಸ್ಥಾಪನೆಯ ವಿಶೇಷ ಪರಿವರ್ತನೆಯ ದಿನ ಎಂದು ಕರೆಯುತ್ತಾರೆ. ಇಂದಿನ ದಿನ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಬ್ಯಾಕ್ಬೋನ್ ಆಗಿ ತಮ್ಮ ಮಕ್ಕಳನ್ನು ಸಾಕಾರ ರೂಪದಲ್ಲಿ ವಿಶ್ವದ ಸ್ಟೇಜ್ನ ಮೇಲೆ ಪ್ರತ್ಯಕ್ಷಗೊಳಿಸಿದರು. ಆದ್ದರಿಂದ ಇಂದಿನ ದಿನಕ್ಕೆ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುವಂತಹ ದಿನ ಎಂದು ಕರೆಯಲಾಗುತ್ತದೆ. ಇಂದಿನ ದಿನಕ್ಕೆ ಸಮರ್ಥತೆಯ ದಿನ ಎಂದು ಕರೆಯಲಾಗುತ್ತದೆ. ಇಂದಿನ ದಿನಕ್ಕೆ ವಿಲ್ ಪವರ್ ಅನ್ನು ನೀಡುವಂತಹ ದಿನ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಬ್ರಹ್ಮ ತಂದೆ ಮಕ್ಕಳನ್ನು ಬಿಟ್ಟು ದೂರ ಹೋಗಿಲ್ಲ. ಬ್ರಹ್ಮ ತಂದೆ ಮಕ್ಕಳಿಂದ ದೂರ ಆಗಿಲ್ಲ. ಬ್ರಹ್ಮ ತಂದೆ ಮಕ್ಕಳ ಜೊತೆಗೇ ಇದ್ದಾರೆ. ಆದರೆ ಕೇವಲ ಗುಪ್ತ ರೂಪದಲ್ಲಿ ಬ್ರಹ್ಮ ತಂದೆ ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಈ ಅವ್ಯಕ್ತ ದಿನ ಮಕ್ಕಳ ಕಾರ್ಯವನ್ನು ತೀವ್ರ ಗತಿಯಿಂದ ವೃದ್ಧಿ ಮಾಡುವಂತಹ ದಿನ ಆಗಿದೆ. ಪ್ರತಿಯೊಂದು ಮಗುವಿಗೂ ಈಗ ಬ್ರಹ್ಮ ತಂದೆ ಛತ್ರಛಾಯಿಯಾಗಿ ಪಾಲನೆಯನ್ನು ನೀಡುವಂತಹ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಹೇಗೆ ತಾಯಿ ಮಕ್ಕಳಿಗೆ ಛತ್ರಛಾಯಿಯಾಗಿರುತ್ತಾರೆ, ಅದೇ ರೀತಿ ಅಮೃತ ವೇಳೆಯಿಂದ ಹಿಡಿದು ಬ್ರಹ್ಮ ಮಾತೆ 4 ಕಡೆ ಇರುವಂತಹ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ. ಅಂದರೆ 4 ಕಡೆ ಇರುವಂತಹ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಸಾಕಾರದಲ್ಲಿ ಮಕ್ಕಳಿಗೆ ಪಾಲನೆಯನ್ನು ನೀಡಲು ನಿಮಿತ್ತ ಆದಂತಹ ಮಕ್ಕಳಿದ್ದಾರೆ. ಆದರೆ ಭಾಗ್ಯವಿದಾತ ಆದಂತಹ ಬ್ರಹ್ಮ ಮಾತೆ ಪ್ರತಿಯೊಂದು ಮಗುವಿನ ಭಾಗ್ಯವನ್ನು ನೋಡಿ ಆ ಮಗುವಿಗೆ ವಿಶೇಷವಾಗಿ ಶಕ್ತಿಯ ಮೂಲಕ ಪಾಲನೆಯನ್ನು ನೀಡುತ್ತಾರೆ. ಸಾಹಸದ ಮೂಲಕ ಪಾಲನೆಯನ್ನು ನೀಡುತ್ತಾರೆ. ಉಮಂಗ್ ಉತ್ಸಾಹವನ್ನು ತುಂಬುವಂತಹ ಪಾಲನೆಯನ್ನು ನೀಡುತ್ತಾರೆ. ಶಿವತಂದೆಯಂತೂ ಮಕ್ಕಳ ಜೊತೆಗೆ ಇದ್ದಾರೆ. ಆದರೆ ವಿಶೇಷವಾಗಿ ಬ್ರಹ್ಮ ತಂದೆ ಪಾಲನೆಯನ್ನು ನೀಡುವಂತಹ ಪಾತ್ರ ಈಗ ನಡೆಯುತ್ತಿದೆ. ಇಂದಿನ ದಿನ ಭಾಗ್ಯವಿದಾತ ಆದಂತಹ ಬ್ರಹ್ಮ ತಮ್ಮ ಪ್ರತಿಯೊಂದು ಮಗುವಿನ ವಿಶೇಷ ಸ್ನೇಹವನ್ನು ನೋಡಿ ಸ್ನೇಹಕ್ಕೆ ರಿಟರ್ನ್ ಆಗಿ ವರದಾನದ ಭಂಡಾರವನ್ನು ಭಂಡಾರಿಯಾಗಿ ಹಂಚುತ್ತಿದ್ದಾರೆ. ಯಾರೆಲ್ಲ ಮಕ್ಕಳು ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೋ ಅಂತಹ ಪ್ರತಿಯೊಂದು ಮಗುವಿಗೂ ಯಾವ ವರದಾನ ಬೇಕೋ ಆ ವರದಾನ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಯಾರೆಲ್ಲ ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೋ ಆ ಪ್ರತಿಯೊಂದು ಮಗುವಿಗೂ ಯಾವ ವರದಾನದ ಅವಶ್ಯಕತೆ ಇದೆಯೋ ಆ ವರದಾನ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ವರದಾನದ ಭಂಡಾರ ತೆರೆದಿಟ್ಟಂತಹ ಭಂಡಾರ ಆಗಿದೆ. ಯಾರಿಗೆ ಯಾವ ವರದಾನದ ಅವಶ್ಯಕತೆ ಇದೆಯೋ, ಎಷ್ಟು ವರದಾನದ ಅವಶ್ಯಕತೆ ಇದೆಯೋ ಅಷ್ಟು ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ದಿನ ಈ ದಿನ ಆಗಿದೆ. ಸ್ನೇಹಕ್ಕೆ ರಿಟರ್ನ್ ಅನ್ನು ನೀಡಬೇಕಾಗುತ್ತದೆ. ಸ್ನೇಹದ ರಿಟರ್ನ್ ಅಂದರೆ ಸಹಜವಾಗಿ ವರದಾನದ ಗಿಫ್ಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಗಿಫ್ಟ್ ಅನ್ನು ಪಡೆದುಕೊಳ್ಳಲು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಗಿಫ್ಟ್ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಗಿಫ್ಟ್ ಅನ್ನು ಎಂದೂ ಯಾರೂ ಬೇಡುವುದಿಲ್ಲ. ಗಿಫ್ಟ್ ಸ್ವತಃ ಪ್ರಾಪ್ತಿಯಾಗುತ್ತದೆ. ಪುರುಷಾರ್ಥದ ಆಧಾರದಿಂದ ವರದಾನದ ಅನುಭವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಬೇರೆ ಮಾತಾಗಿದೆ. ಆದರೆ ಇಂದಿನ ದಿನ ಬ್ರಹ್ಮ ಮಾತೆ ಸ್ನೇಹಕ್ಕೆ ರಿಟರ್ನ್ ಆಗಿ ವರದಾನವನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಇಂದಿನ ದಿನ ಎಲ್ಲರೂ ಸಹಜವಾಗಿ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅನುಭವವನ್ನು ಮಾಡಿದ್ದೀರ ತಾನೆ. ಇಂದಿನ ದಿನ ಎಲ್ಲರಿಗೂ ಸಹಜವಾಗಿ ವರದಾನ ಪ್ರಾಪ್ತಿಯಾಗುತ್ತಿದೆ ಎಂದು ಅನುಭವ ಆಯಿತು ತಾನೆ. ಈಗ ಸತ್ಯ ಮನಸ್ಸಿನ ಸ್ನೇಹಕ್ಕೆ ರಿಟರ್ನ್ ಆಗಿ ನೀವು ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಹಜ ಸಾಧನ ಅಂದರೆ ಮನಸ್ಸಿನ ಸ್ನೇಹ. ಎಲ್ಲಿ ಮನಸ್ಸಿನ ಸ್ನೇಹ ಇದೆಯೋ, ಸ್ನೇಹ ಎಂತಹ ಖಜಾನೆ ಆಗಿದೆ ಅಂದರೆ ಸ್ನೇಹ ಅನ್ನುವ ಖಜಾನೆಯ ಮೂಲಕ ಬಾಪ್ತಾದರವರ ಮೂಲಕ ನೀವು ಯಾವ ಅವಿನಾಶಿ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಆ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಸ್ನೇಹದ ಖಜಾನೆ ಎಲ್ಲಾ ಮಕ್ಕಳ ಬಳಿ ಇದೆ. ಆದ್ದರಿಂದ ಎಲ್ಲರೂ ಮಧುಬನಕ್ಕೆ ಬಂದು ತಲುಪಿದ್ದೀರಾ.
ಪರಮಾತ್ಮ ತಂದೆಯ ಸ್ನೇಹದ ಆಕರ್ಷಣೆ ನಿಮ್ಮೆಲ್ಲರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದಿದೆ ಮತ್ತು ಸ್ನೇಹಿಗಳಾಗಿ ಇರುವುದು ಬಹಳ ಸಹಜ ಆಗಿದೆ. ಸ್ನೇಹಿಗಳಾದಾಗ ಪುರುಷಾರ್ಥದಲ್ಲಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ಸ್ನೇಹದ ಅನುಭವ ಪ್ರತಿಯೊಂದು ಆತ್ಮಕ್ಕೂ ಆಗುತ್ತದೆ. ಕೇವಲ ಇಲ್ಲಿಯವರೆಗೂ ನಮ್ಮ ಸ್ನೇಹ ಬೇರೆ ಬೇರೆ ಕಡೆ ಹಂಚಿ ಹೋಗಿತ್ತು. ಸ್ವಲ್ಪ ಸ್ನೇಹ ಒಂದು ಕಡೆ, ಇನ್ನೂ ಸ್ವಲ್ಪ ಸ್ನೇಹ ಇನ್ನೊಂದು ಕಡೆ, ಈ ರೀತಿ ನಮ್ಮ ಸ್ನೇಹ ಬೇರೆ ಬೇರೆ ಕಡೆ ಹಂಚಿ ಹೋಗಿತ್ತು. ಈಗ ಹಂಚಿ ಹೋದಂತಹ ಆ ಸ್ನೇಹವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಿದ್ದೀರಾ. ಏಕೆಂದರೆ ಮೊದಲು ಬೇರೆ ಬೇರೆ ಸಂಬಂಧ ಇತ್ತು, ಈಗ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ. ಅಂದ ಮೇಲೆ ಸರ್ವ ಸ್ನೇಹ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿದೆ. ಆದ್ದರಿಂದ ನೀವೆಲ್ಲರೂ ಒಬ್ಬ ತಂದೆಗೆ ನನ್ನ ಬಾಬಾ ಎಂದು ಹೇಳುತ್ತೀರಾ. ಈಗ ಪ್ರತಿಯೊಬ್ಬರೂ ಹೇಳುತ್ತೀರಾ ಮೇರಾ ಬಾಬಾ ಎಂದು. ಅಂದ ಮೇಲೆ ಯಾರ ಬಗ್ಗೆ ಸ್ನೇಹ ಇರುತ್ತದೆ? ನಮ್ಮವರ ಬಗ್ಗೆ ನಮಗೆ ಸ್ನೇಹ ಇರುತ್ತದೆ. ಆದ್ದರಿಂದ ಎಲ್ಲರೂ ನನ್ನ ಬಾಬಾ ಎಂದು ಹೇಳುತ್ತೀರಾ. ನನ್ನ ಬಾಬಾ ಎಂದು ಹೇಳುತ್ತೀರೋ ಅಥವಾ ದಾದಿಯರ ಬಾಬಾ ಎಂದು ಹೇಳುತ್ತೀರೋ, ನನ್ನ ಬಾಬಾ ಎಂದು ಹೇಳುತ್ತೀರೋ ಅಥವಾ ಮಹಾರಥಿಗಳ ಬಾಬಾ ಎಂದು ಹೇಳುತ್ತೀರೋ, ಎಲ್ಲರ ಬಾಬಾ ಆಗಿದ್ದಾರೆ ತಾನೆ. ಇಂದಿನ ದಿನ ಎಲ್ಲ ಮಕ್ಕಳು ಅನೇಕ ಬಾರಿ ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳಿದ್ದೀರಾ. ಎಲ್ಲರೂ ನನ್ನ ಬಾಬಾ ಎಂದು ಹೇಳಿ ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಿದ್ದೀರಾ ತಾನೆ. ಇಡೀ ದಿನ ಏನನ್ನು ಮಾಡಿದ್ದೀರಾ? ಸ್ನೇಹದ ಪುಷ್ಪವನ್ನು ಬಾಪ್ತಾದರವರಿಗೆ ಅರ್ಪಣೆ ಮಾಡಿದ್ದೀರಾ. ಬಾಪ್ತಾದರವರ ಬಳಿ ಈ ದಿನ ಎಲ್ಲ ಮಕ್ಕಳ ಬಹಳ ಒಳ್ಳೆಯ ಸ್ನೇಹದ ಪುಷ್ಪ ಬಂದು ತಲುಪುತ್ತಿತ್ತು. ಎಲ್ಲ ಮಕ್ಕಳಿಗೂ ತಂದೆಯ ಬಗ್ಗೆ ಬಹಳಷ್ಟು ಸ್ನೇಹ ಇತ್ತು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸಾಕಾರ ರೂಪದಲ್ಲಿ ಸ್ನೇಹದ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ. ಸಾಕಾರದಲ್ಲಿ ಸ್ನೇಹದ ಸ್ವರೂಪವನ್ನು ಪ್ರಕಟಗೊಳಿಸಿಕೊಳ್ಳುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವುದು. ಎಲ್ಲರಿಗೂ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಗುರಿ ಈಗ ಇದೆ. ಆದರೆ ಸಾಕಾರದಲ್ಲಿ ತಂದೆಯ ಸಮಾನ ಲಕ್ಷಣಗಳು ನಮ್ಮಲ್ಲಿ ಕಾಣಿಸಬೇಕು. ಯಾವುದೇ ಮಗುವನ್ನು ನೋಡಿದರೂ ಕೂಡ, ಯಾರ ಜೊತೆ ಮಿಲನವನ್ನು ಮಾಡಿದರೂ ಕೂಡ, ಯಾರ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ನಿಮ್ಮ ಮೂಲಕ ಅವರಿಗೆ ನೀವು ಪರಮಾತ್ಮ ತಂದೆಯ ಸಮಾನ ಆಗಿದ್ದೀರಾ ಅನ್ನುವ ಲಕ್ಷಣ ಕಾಣಿಸಬೇಕು. ಪರಮಾತ್ಮ ತಂದೆಯ ಗುಣ ಇವರ ಗುಣ ಆಗಿದೆ, ಬ್ರಹ್ಮ ತಂದೆಯ ಗುಣ ಇವರ ಗುಣ ಆಗಿದೆ ಎಂದು ನಿಮ್ಮಲ್ಲಿ ತಂದೆಯ ಸಮಾನ ಗುಣ ಕಾಣಿಸಬೇಕು. ಈಗ ನಿಮ್ಮ ಚೆಹರೆಯಲ್ಲಿ ಪರಮಾತ್ಮ ತಂದೆಯ ಚಿತ್ರ ಕಾಣಿಸಬೇಕು. ಮಕ್ಕಳ ಚೆಹರೆಯಲ್ಲಿ ಪರಮಾತ್ಮ ತಂದೆಯ ಮೂರ್ತಿ ಕಾಣಿಸಬೇಕು. ಮಕ್ಕಳನ್ನು ನೋಡಿದ ತಕ್ಷಣ ಮಕ್ಕಳ ಮೂರ್ತಿಯಲ್ಲಿ ಪರಮಾತ್ಮ ತಂದೆಯ ಮೂರ್ತಿ ಕಾಣಿಸಬೇಕು. ಎಲ್ಲರೂ ಅನುಭವ ಮಾಡಬೇಕು. ಇವರ ನಯನ, ಇವರ ಶಬ್ದ, ಇವರ ವೃತ್ತಿ, ಇವರ ವೈಬ್ರೇಷನ್ ಭಿನ್ನ ಆಗಿದೆ ಎಂದು. ಹೇಗೆ ನೀವೆಲ್ಲರೂ ಮಧುಬನಕ್ಕೆ ಬರುತ್ತೀರಾ? ಮಧುಬನ ಬ್ರಹ್ಮ ತಂದೆಯ ಸಾಕಾರದ ಕರ್ಮ ಭೂಮಿ ಆಗಿರುವ ಕಾರಣ ಈ ಭೂಮಿಯಲ್ಲಿ ತಪಸ್ಸು, ಕರ್ಮ, ತ್ಯಾಗದ ವೈಬ್ರೇಷನ್ ಸಮಾವೇಶ ಆಗಿರುವ ಕಾರಣ ಎಲ್ಲರೂ ಸಹಜವಾಗಿ ಅನುಭವ ಮಾಡುತ್ತಾರೆ. ಮಧುಬನದ ಈ ಸಂಸಾರ ಭಿನ್ನವಾದ ಸಂಸಾರ ಆಗಿದೆ ಎಂದು. ಏಕೆಂದರೆ ಬ್ರಹ್ಮ ತಂದೆ ಮತ್ತು ವಿಶೇಷ ಮಕ್ಕಳ ವೈಬ್ರೇಷನ್ ಇಂದ ಮಧುಬನದ ವಾತಾವರಣ ಅಲೌಕಿಕ ವಾತಾವರಣವಾಗಿ ರೂಪಿತ ಆಗಿದೆ. ಅದೇ ರೀತಿ ಮಕ್ಕಳಾದ ನೀವು ಯಾವ ಸ್ಥಾನದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ, ಯಾವುದು ನಿಮ್ಮ ಕರ್ಮಕ್ಷೇತ್ರ ಆಗಿದೆಯೋ, ಅಲ್ಲಿ ಪ್ರತಿಯೊಂದು ಮಗುವಿನ ಮೂಲಕ ಪರಮಾತ್ಮ ತಂದೆಯ ಸಮಾನ ಗುಣ, ತಂದೆಯ ಸಮಾನ ಕರ್ಮ ಮತ್ತು ತಂದೆಯ ಸಮಾನ ಶ್ರೇಷ್ಠ ವೃತ್ತಿಯ ವಾಯುಮಂಡಲದ ಅನುಭವ ಆಗಬೇಕು. ಇದಕ್ಕೆ ಪರಮಾತ್ಮ ತಂದೆಯ ಸಮಾನ ಆಗುವುದು ಎಂದು ಕರೆಯುತ್ತಾರೆ. ಅಂದ ಮೇಲೆ ಇಲ್ಲಿಯವರೆಗೂ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಇದೆ. ಆ ಸಂಕಲ್ಪ ಈಗ ನಿಮ್ಮ ಚೆಹರೆ ಮತ್ತು ಚಲನೆಯಲ್ಲಿ ಎಲ್ಲರಿಗೂ ಕಾಣಿಸಬೇಕು. ಯಾರೇ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಈ ಆತ್ಮರು ಪರಮಾತ್ಮ ತಂದೆಯ ಸಮಾನ ಆಗಿದ್ದಾರೆ ಅನ್ನುವ ಶಬ್ದ ಅವರ ಮನಸ್ಸಿನಲ್ಲಿ ಉತ್ಪನ್ನ ಆಗಬೇಕು. ಗುಲ್ಜಾರ್ ದಾದಿಜಿಯವರು ಮಧ್ಯದಲ್ಲಿ ಕೆಮ್ಮುತ್ತಿದ್ದರು. ಇಂದು ದಾದಿಯವರ ಮೈಕ್ ಕೆಟ್ಟು ಹೋಗಿದೆ. ಆದರೆ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲೇಬೇಕು. ಗುಲ್ಜಾರ್ ದಾದಿಜಿಯವರ ಶರೀರ ಕೂಡ ಮೈಕ್ ಆಗಿದೆ. ಈ ಮೈಕ್ ಕೆಲಸಕ್ಕೆ ಬರದೇ ಇದ್ದರೆ, ಗುಲ್ಜಾರ್ ದಾದಿಜಿಯವರ ಶರೀರ ಅನ್ನುವ ಮೈಕ್ ಕೆಲಸಕ್ಕೆ ಬರದೇ ಇದ್ದರೆ ಸ್ಥೂಲ ಮೈಕ್ ಕೂಡ ಕೆಲಸಕ್ಕೆ ಬರುವುದಿಲ್ಲ. ಆದರೂ ಪರವಾಗಿಲ್ಲ, ಇದು ವಾತಾವರಣದ ಫಲ ಆಗಿದೆ, ಇದು ಚಳಿಗಾಲದ ಫಲ ಆಗಿದೆ, ಈ ಕೆಮ್ಮು ಚಳಿಗಾಲದ ಫಲ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಬಾಪ್ತಾದ ಈಗ ಎಲ್ಲ ಮಕ್ಕಳ ಮೂಲಕ ಪ್ರತ್ಯಕ್ಷತೆಯನ್ನು ಬಯಸುತ್ತಿದ್ದಾರೆ. ಹೇಗೆ ವಾಣಿಯ ಮೂಲಕ ಪ್ರತ್ಯಕ್ಷತೆಯನ್ನು ಮಾಡುತ್ತೀರಾ? ವಾಣಿಯ ಪ್ರಭಾವ ಎಲ್ಲರ ಮೇಲೂ ಆಗುತ್ತದೆ. ಆದರೆ ವಾಣಿಗಿಂತ ಹೆಚ್ಚು ಗುಣದ ಪ್ರಭಾವ ಆಗುತ್ತದೆ ಮತ್ತು ಕರ್ಮದ ಪ್ರಭಾವ ಆಗುತ್ತದೆ.
ಪ್ರತಿಯೊಂದು ಮಗುವಿನ ನಯನದ ಮೂಲಕ ಎಲ್ಲರಿಗೂ ಅನುಭವ ಆಗಬೇಕು. ಇವರ ನಯನದಲ್ಲಿ ಯಾವುದೋ ಒಂದು ವಿಶೇಷತೆ ಇದೆ, ಇವರು ಸಾಧಾರಣ ಆತ್ಮರಲ್ಲ, ಇವರು ವಿಶೇಷ ಆತ್ಮರಾಗಿದ್ದಾರೆ ಎಂದು ನಿಮ್ಮ ನಯನದ ಮೂಲಕ ಎಲ್ಲರಿಗೂ ಅನುಭವ ಆಗಬೇಕು. ಇವರು ಅಲೌಕಿಕ ಆತ್ಮರಾಗಿದ್ದಾರೆ ಎಂದು ನಿಮ್ಮ ನಯನದ ಮೂಲಕ ಎಲ್ಲರಿಗೂ ಅನುಭವ ಆಗಬೇಕು. ಎಲ್ಲರ ಮನಸ್ಸಿನಲ್ಲೂ ಇದೇ ಪ್ರಶ್ನೆ ಉತ್ಪನ್ನ ಆಗಬೇಕು, ಇವರು ಈ ರೀತಿ ಅಲೌಕಿಕ ಆತ್ಮರು ಹೇಗೆ ಆದರು? ಯಾರ ಮೂಲಕ ಇವರು ಈ ರೀತಿ ಅಲೌಕಿಕ ಆತ್ಮರಾದರು? ಯಾವ ಸ್ಥಾನದಲ್ಲಿ ಇವರು ಈ ರೀತಿ ಅಲೌಕಿಕ ಆತ್ಮರಾದರು? ಅವರು ಸ್ವಯಂ ವಿಚಾರವನ್ನು ಮಾಡಬೇಕು ಮತ್ತು ನಿಮ್ಮನ್ನು ಕೇಳಬೇಕು, ನಿಮ್ಮನ್ನು ಈ ರೀತಿ ಅಲೌಕಿಕ ಆತ್ಮರನ್ನಾಗಿ ಮಾಡಿರುವವರು ಯಾರು ಎಂದು. ಹೇಗೆ ಈ ಸಮಯದಲ್ಲಿ ಯಾವುದಾದರೂ ಬಹಳ ಒಳ್ಳೆಯ ವಸ್ತುವನ್ನು ಜನ ನೋಡಿದರೆ ಎಲ್ಲರ ಮನಸ್ಸಿನಲ್ಲೂ ಇದೇ ಸಂಕಲ್ಪ ಉತ್ಪನ್ನ ಆಗುತ್ತದೆ, ಈ ವಸ್ತುವನ್ನು ಈ ರೀತಿ ಯಾರು ತಯಾರು ಮಾಡಿದರು ಎಂದು. ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯನ್ನು ರೂಪಿಸಿಕೊಂಡು ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಸ್ಥಿತಿಯ ಮೂಲಕ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಈ ಸಮಯದಲ್ಲಿ ಅನೇಕ ಆತ್ಮರು ವಿಚಾರವನ್ನು ಮಾಡುತ್ತಾರೆ, ಈ ಸಾಕಾರ ಜಗತ್ತಿನಲ್ಲಿ ಇಂತಹ ವಾತಾವರಣದ ಮಧ್ಯದಲ್ಲಿ ಇದ್ದು ಯಾರಾದರೂ ಈ ರೀತಿ ಅಲೌಕಿಕ ಆತ್ಮರಾಗಲು ಸಾಧ್ಯ ಇದೆಯಾ ಎಂದು ಜಗತ್ತಿನ ಜನ ವಿಚಾರವನ್ನು ಮಾಡುತ್ತಾರೆ. ಅಂದ ಮೇಲೆ ನೀವು ಜಗತ್ತಿನ ಜನರಿಗೆ ಈ ಸಾಕಾರ ಸೃಷ್ಟಿಯಲ್ಲಿ ಇದ್ದರು, ಇಂತಹ ವಾತಾವರಣದಲ್ಲಿ ಇದ್ದರು ಅಲೌಕಿಕ ಆತ್ಮರು ಆಗಬಹುದು ಅನ್ನುವುದನ್ನು ಪ್ರತ್ಯಕ್ಷದಲ್ಲಿ ತೋರಿಸಿ, ನಾವೀಗ ಈ ರೀತಿ ಅಲೌಕಿಕ ಆತ್ಮರಾಗಿದ್ದೇವೆ ಅನ್ನುವುದನ್ನು ಜಗತ್ತಿನ ಜನರಿಗೆ ನೀವು ಪ್ರತ್ಯಕ್ಷದಲ್ಲಿ ತೋರಿಸಬೇಕು. ಏಕೆಂದರೆ ಈ ಸಮಯದಲ್ಲಿ ಪ್ರತ್ಯಕ್ಷದಲ್ಲಿ ಸಾಕ್ಷಿಯನ್ನು ನೋಡಿದಾಗ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಪ್ರತ್ಯಕ್ಷದಲ್ಲಿ ಸಾಕ್ಷಿಯನ್ನು ನೋಡಲು ಬಯಸುತ್ತಾರೆ. ಕೇಳುವುದಕ್ಕಿಂತ ಹೆಚ್ಚಾಗಿ ಎಲ್ಲರೂ ನೋಡಬೇಕು ಎಂದು ಬಯಸುತ್ತಾರೆ. ಅಂದ ಮೇಲೆ ನಾಲ್ಕು ಕಡೆ ಎಷ್ಟೆಲ್ಲಾ ಜನ ಮಕ್ಕಳಿದ್ದೀರೋ ಪ್ರತಿಯೊಂದು ಮಗು ಪರಮಾತ್ಮ ತಂದೆಯ ಸಮಾನ ಪ್ರತ್ಯಕ್ಷದಲ್ಲಿ ಸಾಕ್ಷಿಯಾಗಿ ಬಿಡಬೇಕು. ಆಗ ನಿಮ್ಮನ್ನು ನೋಡಿ ಅರ್ಥ ಮಾಡಿಕೊಳ್ಳಲು, ನಿಮ್ಮನ್ನು ಸ್ವೀಕಾರ ಮಾಡಲು ಜಗತ್ತಿನ ಜನರಿಗೆ ಕಷ್ಟದ ಅನುಭವ ಆಗುವುದಿಲ್ಲ. ನಂತರ ಬಹಳ ಬೇಗ ನಿಮ್ಮ ಪ್ರಜೆಗಳು ತಯಾರಾಗುತ್ತಾರೆ. ಈಗ ಕಡಿಮೆ ಪರಿಶ್ರಮವನ್ನು ಪಡಬೇಕು, ಕಡಿಮೆ ಸಮಯವನ್ನು ಉಪಯೋಗ ಮಾಡಬೇಕು ಮತ್ತು ಪ್ರತ್ಯಕ್ಷತೆಯ ಸಾಕ್ಷಿಯ ಅನುಭವವನ್ನು ಹೆಚ್ಚು ಮಾಡಿಸಿದಾಗ ಪ್ರಜೆಗಳ ಸ್ಟಾಂಪನ್ನು ಹಾಕುತ್ತಾ ಹೋಗಬಹುದು. ನೀವಂತೂ ರಾಜಾರಾಣಿ ಆಗುವಂತವರಾಗಿದ್ದೀರಾ, ರಾಜಾರಾಣಿ ಆಗಲು ನೀವಂತೂ ಇದ್ದೀರಾ. ಬಾಪ್ತಾದ ಒಂದು ಮಾತಿನ ಕಡೆ ಪುನಃ ಗಮನವನ್ನು ಸೆಳೆಯುತ್ತಿದ್ದಾರೆ. ವರ್ತಮಾನ ವಾಯುಮಂಡಲಕ್ಕನುಸಾರವಾಗಿ ಮನಸ್ಸಿನ ಮೂಲಕ, ಹೃದಯದ ಮೂಲಕ ಈಗಲೇ ಬೇಹದ್ದಿನ ವೃತ್ತಿಯನ್ನು ನೀವೆಲ್ಲರೂ ಪ್ರತ್ಯಕ್ಷಗೊಳಿಸಿಕೊಳ್ಳಬೇಕು. ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಹೇಳುತ್ತಿದ್ದಾರೆ, ಬಲೆ ನೀವು ಪ್ರವೃತ್ತಿಯಲ್ಲಿ ಇರಬಹುದು ಅಥವಾ ಸೇವಾ ಕೇಂದ್ರದಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಸ್ಥಾನದಲ್ಲಿ ಇರಬಹುದು, ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆ ಸ್ಥೂಲ ಸಾಧನಗಳನ್ನು ಕೊಟ್ಟಿದ್ದಾರೆ. ನನ್ನ ಬಳಿ ಊಟ ಮಾಡಲು ಆಹಾರ ಇಲ್ಲ, ಕುಡಿಯಲು ನೀರಿಲ್ಲ, ಉಳಿದುಕೊಳ್ಳಲು ಸಾಧನ ಇಲ್ಲ ಎಂದು ಹೇಳುವಂತಹ ಯಾವ ಮಕ್ಕಳೂ ಇಲ್ಲಿ ಇಲ್ಲ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಸ್ಥಿತ ಆಗುವಂತಹ ಸಾಧನೆಯ ಅವಶ್ಯಕತೆ ಈಗ ನಿಮ್ಮೆಲ್ಲರ ಜೀವನದಲ್ಲಿ ಇದೆ. ಸ್ಥೂಲ ಸಾಧನಗಳು ಎಲ್ಲರ ಬಳಿ ಇದೆ, ಕೆಲವರ ಬಳಿ ಕಡಿಮೆ ಸಾಧನಗಳು ಇರಬಹುದು. ಆ ಕಡಿಮೆ ಸಾಧನ ಆ ಮಕ್ಕಳಿಗೆ ಏಕೆ ಪ್ರಾಪ್ತಿಯಾಗಿದೆ ಅಂದರೆ ಆ ಮಕ್ಕಳು ಸ್ವಯಂನ ಹುಡುಗಾಟಿಕೆಯ ಕಾರಣ ಅಥವಾ ಆಲಸ್ಯದ ಕಾರಣ ಕಡಿಮೆ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ನಾಟಕದ ಅನುಸಾರ ಬಾಪ್ತಾದರವರಿಗೆ ಗೊತ್ತಿದೆ, ಅವಶ್ಯಕ ಆದಂತಹ ಎಲ್ಲಾ ಸಾಧನಗಳು ಮಕ್ಕಳ ಬಳಿ ಇದೆ. ಯಾವ ವಸ್ತುಗಳ ಅವಶ್ಯಕತೆ ಇದೆಯೋ ಆ ಎಲ್ಲಾ ವಸ್ತುಗಳು ಮಕ್ಕಳ ಬಳಿ ಇದೆ ಎಂದು ನಾಟಕದ ಅನುಸಾರ ಬಾಪ್ತಾದರವರಿಗೆ ಗೊತ್ತಿದೆ. ಎಷ್ಟೆಲ್ಲ ಅವಶ್ಯಕ ಸಾಧನ ಇದೆಯೋ ಆ ಎಲ್ಲಾ ಸಾಧನಗಳು ನಿಮ್ಮ ಬಳಿ ಸದಾ ಅವಶ್ಯವಾಗಿ ಇರುತ್ತದೆ. ಆದರೆ ಕೆಲವು ಸ್ಥಾನದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಸಾಧನ ಇದೆ, ಸಾಧನೆ ಕಡಿಮೆ ಇದೆ. ಮಕ್ಕಳು ಕಡಿಮೆ ಸಾಧನೆಯನ್ನು ಮಾಡುತ್ತಿದ್ದಾರೆ ಮತ್ತು ಸಾಧನಗಳನ್ನು ಹೆಚ್ಚು ಪ್ರಯೋಗ ಮಾಡುತ್ತಿದ್ದಾರೆ. ನೀವೇನು ಸಾಧನಗಳನ್ನು ಬಳಸಬೇಕು ಆ ಸಾಧನವನ್ನು ಹೆಚ್ಚು ಬಳಸುತ್ತಿದ್ದೀರಾ. ಆದ್ದರಿಂದ ಬಾಪ್ತಾದ ಇಂದು ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಈ ದಿನದಂದು ವಿಶೇಷವಾಗಿ ಮಕ್ಕಳಿಗೆ ಒಂದು ಮಾತನ್ನು ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ. ಸಾಧನಗಳನ್ನು ಪ್ರಯೋಗ ಮಾಡುವಂತಹ ಅನುಭವವನ್ನು ಬಹಳಷ್ಟು ಮಾಡಿದ್ದೀರಾ. ಎಷ್ಟೆಲ್ಲಾ ಸಾಧನಗಳನ್ನು ಪ್ರಯೋಗ ಮಾಡಿದ್ದೀರೋ ಬಹಳ ಚೆನ್ನಾಗಿ ಪ್ರಯೋಗ ಮಾಡಿದ್ದೀರಾ. ಈಗ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳಿ, ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರಾಗಿ. ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ನೋಡಿದ್ದೀರಾ. ಅಂತಿಮ ಕ್ಷಣದವರೆಗೂ ಮಕ್ಕಳಿಗೆ ಬ್ರಹ್ಮ ತಂದೆ ಬಹಳಷ್ಟು ಸಾಧನಗಳನ್ನು ಕೊಟ್ಟರು. ಆದರೆ ಸ್ವಯಂ ಸಾಧನಗಳ ಪ್ರಯೋಗದಿಂದ ಬ್ರಹ್ಮ ತಂದೆ ದೂರ ಇದ್ದರು. ಎಲ್ಲಾ ಸಾಧನಗಳು ಇದ್ದರೂ ಕೂಡ ಬ್ರಹ್ಮ ತಂದೆ ಸಾಧನಗಳಿಂದ ದೂರ ಇದ್ದರು. ಎಲ್ಲಾ ಸಾಧನಗಳು ಇದ್ದರೂ ಕೂಡ ಆ ಸಾಧನಗಳಿಂದ ದೂರ ಆಗಿರುವುದಕ್ಕೆ ವೈರಾಗ್ಯ ಎಂದು ಕರೆಯಲಾಗುತ್ತದೆ. ನಮ್ಮ ಬಳಿ ಯಾವ ಸಾಧನವೂ ಇರದೇ ಇದ್ದರೆ
ನಮಗೆ ವೈರಾಗ್ಯ ಇದೆ, ನಾವಂತೂ ವೈರಾಗಿಗಳಾಗಿದ್ದೇವೆ ಎಂದು ಹೇಳಿದರೆ ನಾವು ವೈರಾಗಿ ಆಗಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ವೈರಾಗಿಗಳಾಗುವುದು ಬೇರೆ ಮಾತಾಗಿದೆ. ಎಲ್ಲಾ ಸಾಧನಗಳು ಇದ್ದರೂ ಕೂಡ ಜ್ಞಾನದ ಆಧಾರದಿಂದ, ವಿಶ್ವ ಕಲ್ಯಾಣದ ಭಾವನೆಯಿಂದ, ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಭಾವನೆಯಿಂದ, ಸ್ವಯಂವನ್ನು ಪ್ರತ್ಯಕ್ಷಗೊಳಿಸುವ ಭಾವನೆಯಿಂದ ಈಗ ಸಾಧನಗಳ ಹಿಂದೆ ಹೋಗುವ ಬದಲು ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರಾಗಿ, ಹೇಗೆ ಸ್ಥಾಪನೆಯ ಆದಿಯ ಸಮಯದಲ್ಲಿ ಸಾಧನಗಳು ಕಡಿಮೆ ಇರಲಿಲ್ಲ, ಯಜ್ಞದ ಸ್ಥಾಪನೆಯ ಸಮಯದಲ್ಲಿ ಸಾಧನಗಳಿಗೆ ಕೊರತೆ ಇರಲಿಲ್ಲ, ಆದರೆ ಆದಿರತ್ನಗಳು ಬೇಹದ್ದಿನ ವೈರಾಗ್ಯ ವೃತ್ತಿಯ ಬಟ್ಟಿಯಲ್ಲಿ ಸ್ವಯಂವನ್ನು ಅರ್ಪಣೆ ಮಾಡಿಕೊಂಡರು. ಆದಿರತ್ನಗಳು 14 ವರ್ಷ ತಪಸ್ಸನ್ನು ಮಾಡಿದರು, ಆದರೆ ಆ 14 ವರ್ಷದವರೆಗೂ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣ ಇತ್ತು. ಬಾಪ್ದಾದ ಈಗ ಮಕ್ಕಳಿಗೆ ಬಹಳಷ್ಟು ಸಾಧನಗಳನ್ನು ಕೊಟ್ಟಿದ್ದಾರೆ. ಈಗ ಸಾಧನಕ್ಕೆ ಯಾವ ಕೊರತೆಯೂ ಇಲ್ಲ, ಆದರೆ ಸಾಧನ ಇದ್ದರೂ ಕೂಡ ನೀವು ಬೇಹದ್ದಿನ ವೈರಾಗಿಗಳಾಗಬೇಕು. ವಿಶ್ವದ ಆತ್ಮರ ಕಲ್ಯಾಣಕ್ಕೋಸ್ಕರ ಈ ಸಮಯದಲ್ಲಿ ಈ ವಿಧಿಯ ಅವಶ್ಯಕತೆ ಇದೆ. ವಿಶ್ವದ ಆತ್ಮರ ಕಲ್ಯಾಣವನ್ನು ಮಾಡಲು ಈಗ ವೈರಾಗಿಗಳಾಗುವ ಅವಶ್ಯಕತೆ ಇದೆ. ಏಕೆಂದರೆ ಜಗತ್ತಿನ 4 ಕಡೆ ಇಚ್ಛೆಗಳು ತೀವ್ರ ಗತಿಯಿಂದ ವೃದ್ಧಿಯಾಗುತ್ತಿದೆ. ಇಚ್ಛೆಗೆ ವಶ ಆಗಿ ಆತ್ಮರು ಬಹಳಷ್ಟು ದುಃಖಿಗಳಾಗಿದ್ದಾರೆ. ಬಲೆ ಅವರು ಪದಂಪತಿಯಾಗಿರಬಹುದು, ಆದರೆ ಇಚ್ಛೆಗೆ ವಶ ಆಗಿರುವ ಕಾರಣ ಅವರೂ ಕೂಡ ತೊಂದರೆಯ ಅನುಭವವನ್ನು ಮಾಡುತ್ತಿದ್ದಾರೆ. ವರ್ತಮಾನ ಸಮಯದ ವಾತಾವರಣದಲ್ಲಿ ಆತ್ಮರ ತೊಂದರೆಗೆ ವಿಶೇಷ ಕಾರಣ ಅಂದರೆ ಈ ಹದ್ದಿನ ಇಚ್ಛೆಗಳಾಗಿದೆ. ಈಗ ನೀವೆಲ್ಲರೂ ನಿಮ್ಮ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಆ ಆತ್ಮರಲ್ಲಿ ವೈರಾಗ್ಯ ವೃತ್ತಿಯ ಅಲೆಯನ್ನು ಹರಡಬೇಕು. ನೀವೀಗ ವೈರಾಗ್ಯ ವೃತ್ತಿಯ ವಾತಾವರಣವನ್ನು ರೂಪಿಸದೇ ಇದ್ದರೆ ಆತ್ಮರು ಸುಖಿಗಳಾಗಲು ಸಾಧ್ಯ ಇಲ್ಲ, ಆತ್ಮರು ಶಾಂತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ, ಆತ್ಮರು ಪರಿಶ್ರಮದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ನೀವೆಲ್ಲರೂ ವೃಕ್ಷದ ಬೇರಾಗಿದ್ದೀರಾ. ಈ ವೃಕ್ಷದಲ್ಲಿ ಬ್ರಾಹ್ಮಣರಿಗೆ ಯಾವ ಸ್ಥಾನವನ್ನು ನೀಡಲಾಗಿದೆ? ಈ ವೃಕ್ಷದಲ್ಲಿ ಬ್ರಾಹ್ಮಣರನ್ನು ಯಾವ ಸ್ಥಾನದಲ್ಲಿ ತೋರಿಸಲಾಗಿದೆ? ವೃಕ್ಷದ ಬೇರಿನಲ್ಲಿ ಬ್ರಾಹ್ಮಣರಾದ ನಿಮ್ಮನ್ನು ತೋರಿಸಲಾಗಿದೆ. ನೀವೆಲ್ಲರೂ ಈ ವೃಕ್ಷದ ಫೌಂಡೇಶನ್ ಆಗಿದ್ದೀರಾ. ಫೌಂಡೇಶನ್ ಅಲ್ಲಿ ಕುಳಿತಿರುವ ಬ್ರಾಹ್ಮಣ ಆತ್ಮರಾದ ನಿಮ್ಮ ವೈರಾಗ್ಯದ ಅಲೆ ವಿಶ್ವದ 4 ಕಡೆ ಹರಡುತ್ತದೆ. ಆದ್ದರಿಂದ ಬಾಪ್ದಾದ ವಿಶೇಷವಾಗಿ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗುವಂತಹ ವಿಧಿಯ ಕಡೆ ಗಮನವನ್ನು ಸೆಳೆಯುತ್ತಿದ್ದಾರೆ. ವೈರಾಗ್ಯ ವೃತ್ತಿಯ ಕಡೆ ವಿಶೇಷವಾಗಿ ಗಮನವನ್ನು ಸೆಳೆಯುತ್ತಿದ್ದಾರೆ. ಪ್ರತಿಯೊಬ್ಬರ ಮೂಲಕ ಯಾವ ಮಾತಿನ ಅನುಭವ ಆಗಬೇಕು ಅಂದರೆ ಇವರು ಸಾಧನಗಳಿಗೆ ವಶ ಆಗಿಲ್ಲ, ಇವರು ಸಾಧನೆಯನ್ನು ಮಾಡುವಂತವರಾಗಿದ್ದಾರೆ. ಎಲ್ಲ ಪ್ರಾಪ್ತಿಗಳು ಇದ್ದರೂ ಕೂಡ ಇವರು ವೈರಾಗ್ಯ ವೃತ್ತಿ ಉಳ್ಳವರಾಗಿದ್ದಾರೆ ಎಂದು ಎಲ್ಲರಿಗೂ ಅನುಭವ ಆಗಬೇಕು. ಅವಶ್ಯಕ ಸಾಧನವನ್ನು ಉಪಯೋಗ ಮಾಡಿ, ಅವಶ್ಯಕತೆ ಇರುವಂತಹ ಸಾಧನವನ್ನು ಉಪಯೋಗ ಮಾಡಿ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸಿನಿಂದ ವೈರಾಗ್ಯ ವೃತ್ತಿ ಉಳ್ಳವರಾಗಿ ಎಂದು ಸಾಧನಗಳಿಗೆ ವಶೀಭೂತ ಆಗಬೇಡಿ. ಅವಶ್ಯಕ ಸಾಧನವನ್ನು ಉಪಯೋಗ ಮಾಡುತ್ತಿದ್ದರೂ ಕೂಡ ಮನಸ್ಸಿನಲ್ಲಿ ವೈರಾಗ್ಯ ವೃತ್ತಿ ಉಳ್ಳವರಾಗಿರಬೇಕು. ಸಾಧನಗಳಿಗೆ ವಶೀಭೂತಾಗಿ ಸಾಧನಗಳನ್ನು ಉಪಯೋಗ ಮಾಡಬಾರದು. ಈಗ ಜಗತ್ತಿನ 4 ಕಡೆ ಸಾಧನೆಯ ವಾತಾವರಣವನ್ನು ರೂಪಿಸಿ ಸಮಯದ ಸಮೀಪತೆಗನುಸಾರವಾಗಿ ಈಗ ಸತ್ಯವಾದ ತಪಸ್ಸು ಅಂದರೆ ಬೇಹದ್ದಿನ ವೈರಾಗ್ಯ ಆಗಿದೆ, ಅಥವಾ ಸಮಯದ ಸಮೀಪತೆಗನುಸಾರವಾಗಿ ಸತ್ಯವಾದ ಸಾಧನೆ ಅಂದರೆ ಬೇಹದ್ದಿನ ವೈರಾಗ್ಯ ಆಗಿದೆ. ಈ ವರ್ಷ ಬಹಳಷ್ಟು ವಿಸ್ತಾರವಾಗಿ ಸೇವೆಯನ್ನು ಮಾಡಿದ್ದೀರಾ. ಈ ವರ್ಷ ಜಗತ್ತಿನ 4 ಕಡೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಅನ್ನು ಮಾಡಿದ್ದೀರಾ ಮತ್ತು ಅನೇಕ ಆತ್ಮರು ಸೇವೆಯಲ್ಲಿ ಸಹಯೋಗಿಯಾಗಿದ್ದಾರೆ. ಅನೇಕರು ನಿಮ್ಮ ಸಮೀಪಕ್ಕೆ ಬಂದಿದ್ದಾರೆ, ನಿಮ್ಮ ಸಂಪರ್ಕದಲ್ಲಿ ಬಂದಿದ್ದಾರೆ. ಆದರೆ ಈಗ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಬೇಕು. ಈಗ ನೀವು ಕೇವಲ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುತ್ತೀರೇನು? ಎಲ್ಲಿಯವರೆಗೂ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಂಡು ಇಟ್ಟುಕೊಳ್ಳುತ್ತೀರಾ? ಸಹಯೋಗಿ ಆತ್ಮರು ಜ್ಞಾನ ಚೆನ್ನಾಗಿದೆ, ಜ್ಞಾನ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆದರೆ ಈಗ ಆ ಸಹಯೋಗದ ಕ್ವಾಲಿಟಿ ಉಳ್ಳಂತಹ ಆತ್ಮರನ್ನು ಇನ್ನೂ ಹೆಚ್ಚು ಸಂಬಂಧದಲ್ಲಿ ಬರುವಂತೆ ಮಾಡಬೇಕು, ಅವರಿಗೂ ಅನುಭವವನ್ನು ಮಾಡಿಸಬೇಕು. ಆಗ ಅವರು ಸಹಯೋಗಿಗಳಿಂದ ಸಹಜ ಯೋಗಿ ಆಗಲು ಸಾಧ್ಯ. ಅದಕ್ಕೋಸ್ಕರ 1ನೇದಾಗಿ ಸಾಧನೆಯ ವಾಯುಮಂಡಲ ಮತ್ತು 2ನೇದಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ರೂಪಿಸಬೇಕು. ಆಗ ಅವರು ಸಹಜವಾಗಿ ಸಹಯೋಗಿಗಳಿಂದ ಸಹಜ ಯೋಗಿಗಳಾಗಲು ಸಾಧ್ಯ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೆ ನೀವು ಅವರ ಸೇವೆಯನ್ನು ಮಾಡಿ, ಆದರೆ ಅದರ ಜೊತೆಗೆ ಸಾಧನೆಯ ವಾತಾವರಣದ ಅವಶ್ಯಕತೆ ಇದೆ, ತಪಸ್ಸಿನ ವಾಯುಮಂಡಲದ ಅವಶ್ಯಕತೆ ಇದೆ. ಈಗ 4 ಕಡೆ ಇರುವಂತಹ ಆತ್ಮರು ಶಕ್ತಿಶಾಲಿ ತಪಸ್ಸನ್ನು ಮಾಡಬೇಕು. ಆ ತಪಸ್ಸಿನ ಮೂಲಕ ನೀವು ಮನಸ್ಸ ಸೇವೆಗೆ ನಿಮಿತ್ತ ಆಗಬೇಕು. ಇಂತಹ ಶಕ್ತಿಶಾಲಿ ಸೇವೆಯನ್ನು ಮಾಡಲು ಈಗ ತಪಸ್ಸನ್ನು ಮಾಡಬೇಕು.
ಈಗ ಮನಸಾ ಸೇವೆ ಅಂದರೆ ಸಂಕಲ್ಪದ ಮೂಲಕ ಸೇವೆಯ ಟಚಿಂಗ್ ಅನ್ಯರಿಗೆ ಸಿಗಬೇಕು. ಇಂತಹ ಸೇವೆಯ ಅವಶ್ಯಕತೆ ಈಗ ಇದೆ. ಈಗ ಸಮಯ ಸಮೀಪಕ್ಕೆ ಬರುತ್ತಾ ಇದೆ. ನಿರಂತರ ನೀವು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ತಪಸ್ಸನ್ನು ಮಾಡಬೇಕು ಮತ್ತು ನಿರಂತರ ಶಕ್ತಿಶಾಲಿ ವಾಯುಮಂಡಲವನ್ನು ರೂಪಿಸುವಂತಹ ಅವಶ್ಯಕತೆ ಈಗ ಇದೆ. ನಿರಂತರ ನಿಮ್ಮ ಶಕ್ತಿಶಾಲಿ ತಪಸ್ಸಿನ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವಂತಹ ಅವಶ್ಯಕತೆ ಈಗ ಇದೆ. ಈಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಅದಕ್ಕೋಸ್ಕರ ಮೊದಲು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಈ ಬ್ರಹ್ಮ ತಂದೆ ಅಂತ್ಯದವರೆಗೂ ಬೇಹದ್ದಿನ ವೈರಾಗಿಯಾಗಿದ್ದರು. ಬ್ರಹ್ಮ ತಂದೆಯಲ್ಲಿ ಅಂತ್ಯದವರೆಗೂ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಿಶೇಷತೆಯನ್ನು ನೋಡಿದ್ದೀರಾ. ಬ್ರಹ್ಮ ತಂದೆಗೆ ವೈಭವದಲ್ಲೂ ಆಸಕ್ತಿ ಇರಲಿಲ್ಲ. ಮಕ್ಕಳ ಬಗ್ಗೆ ಕೂಡ ಬ್ರಹ್ಮ ತಂದೆಗೆ ಆಸಕ್ತಿ ಇರಲಿಲ್ಲ. ಎಲ್ಲಾ ಮಾತಿನಿಂದ ಬ್ರಹ್ಮ ತಂದೆ ವೈರಾಗಿಯಾಗಿದ್ದರು. ಎಲ್ಲಾ ಮಾತಿನಿಂದಲೂ ಬ್ರಹ್ಮ ತಂದೆ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದರು. ಅಂದ ಮೇಲೆ ಇಂದಿನ ದಿನ ಬ್ರಹ್ಮ ತಂದೆಯ ಸಮಾನ ಆಗುವಂತಹ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನಾನೀಗ ಕೇವಲ ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನುವ ಒಂದೇ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ. ಇಂತಹ ದೃಢ ನಿಶ್ಚಯ ಅವಶ್ಯವಾಗಿ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತದೆ. ಒಳ್ಳೆಯದು. ಈ ದಿನ ಯಾವ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಅಂಡರ್ಲೈನ್ ಅನ್ನು ಮಾಡಿಸಿದ್ದಾರೆ? ಬೇಹದ್ದಿನ ವೈರಾಗ್ಯದ ಬಗ್ಗೆ ಅಂಡರ್ಲೈನ್ ಅನ್ನು ಮಾಡಿಸಿದ್ದಾರೆ. ಎಲ್ಲ ಆತ್ಮರನ್ನು ಇಚ್ಛೆಯಿಂದ ರಕ್ಷಣೆ ಮಾಡಿ. ಪಾಪ ಆತ್ಮರು ಬಹಳಷ್ಟು ದುಃಖಿಯಾಗಿದ್ದಾರೆ, ಬಹಳಷ್ಟು ತೊಂದರೆಯಲ್ಲಿ ಇದ್ದಾರೆ. ನೀವೀಗ ದಯಾಹೃದಯಿಗಳಾಗಿ ದಯೆಯ ಅಲೆ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯ ಅಲೆಯನ್ನು ವಾತಾವರಣದಲ್ಲಿ ಹರಡಿಸಿ. ಈಗ ನೀವೆಲ್ಲರೂ ಸರ್ವಶ್ರೇಷ್ಠ ಸ್ಥಾನ ಆದ ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಕುಳಿತು ಸರ್ವ ಆತ್ಮರಿಗೂ ದಯಾದೃಷ್ಟಿಯನ್ನು ನೀಡಿ ಎಲ್ಲಾ ಕಡೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವೈಬ್ರೇಷನ್ ಅನ್ನು ಹರಡಿ. ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ವಾತಾವರಣದಲ್ಲಿ ಹರಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಅಂದ ಮೇಲೆ ಕೇವಲ ಪರಮಧಾಮದಲ್ಲಿ ತಂದೆಯ ಜೊತೆಗೆ ಕುಳಿತುಕೊಳ್ಳಿ. ಪರಮಧಾಮದಿಂದ ಬೇಹದ್ದಿನ ದಯೆಯ ವಾತಾವರಣವನ್ನು ಎಲ್ಲಾ ಕಡೆ ಹರಡಬೇಕು. ಪರಮಧಾಮದಲ್ಲಿ ಕುಳಿತು ಬೇಹದ್ದಿನ ದಯೆಯ ವೈಬ್ರೇಷನ್ ಅನ್ನು ಹರಡಬೇಕು. ಬಾಪ್ತಾದ ಬೇಹದ್ದಿನ ದಯೆಯ ವೈಬ್ರೇಷನ್ ಅನ್ನು ಹರಡುವಂತಹ ಡ್ರಿಲ್ ಅನ್ನು ಮಾಡಿಸಿದರು. ಬಹಳ ಒಳ್ಳೆಯದು. 4 ಕಡೆ ಇರುವಂತಹ ಸರ್ವ ಅತಿ ಸ್ನೇಹಿ ಮಕ್ಕಳಿಗೆ, 4 ಕಡೆ ಇರುವಂತಹ ಸಾಧನೆಯನ್ನು ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಇಡೀ ದಿನ ಬಾಪ್ತಾದರವರಿಗೆ ಬಹಳಷ್ಟು ನೆನಪು ಪ್ರೀತಿಯನ್ನು ತಿಳಿಸುವಂತಹ ಮಕ್ಕಳಿಗೆ, ಅತಿ ಮಧುರವಾದ ಮನಸ್ಸಿನ ಗೀತೆಯನ್ನು ತಂದೆಯ ಸಮ್ಮುಖದಲ್ಲಿ ಹಾಡುವಂತಹ ಮಕ್ಕಳಿಗೆ, ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಂತಹ ಮಕ್ಕಳಿಗೆ, ಶಕ್ತಿಯ ವರದಾನದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಮಕ್ಕಳಿಗೆ, ಗುಣಗಳ ವರದಾನದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಮಕ್ಕಳಿಗೆ ಬಾಪ್ತಾದರವರಿಗೆ ಎಲ್ಲಾ ಮಕ್ಕಳ ಗೀತೆ ಕೇಳಿಸಿತು. ಮಕ್ಕಳ ಖುಷಿಯ ಗೀತೆ, ಸ್ನೇಹದ ಗೀತೆ, ಆತ್ಮಿಕ ನಶೆಯ ಗೀತೆ ಬಾಪ್ತಾದರವರಿಗೆ ಕೇಳಿಸಿತು. ಮನಪೂರ್ವಕವಾಗಿ ಮಕ್ಕಳು ಅತಿ ಮಧುರ ಮಾತನ್ನು ತಂದೆಯ ಸಮ್ಮುಖದಲ್ಲಿ ಮಾತನಾಡುತ್ತಿರುವುದು ಬಾಪ್ತಾದರವರಿಗೆ ಕೇಳಿಸಿತು. ಮಕ್ಕಳು ಬಾಪ್ತಾದರವರಿಗೆ ಮನಸ್ಸಿನ ಮಾತನ್ನು ಹೇಳುವುದರಲ್ಲೇ ಲವಲೀನ ಆಗಿದ್ದರು ಮತ್ತು ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡುವುದರಲ್ಲೇ ಮಕ್ಕಳು ಲವಲೀನ ಆಗಿದ್ದರು. ಇಂತಹ ಸತ್ಯ ಮನಸ್ಸುಳ್ಳಂತಹ ಮಕ್ಕಳು ಮನಸ್ಸಿನ ಶಬ್ದವನ್ನು ತಂದೆಯ ಸಮ್ಮುಖದಲ್ಲಿ ಮಾತನಾಡುವಂತಹ ಮಕ್ಕಳು ಮಹಾನ್ ಆತ್ಮರಾಗಿದ್ದಾರೆ ಮತ್ತು ಸದಾ ಮಹಾನ್ ಆತ್ಮರಾಗಿ ಇರುತ್ತೀರಾ. ಇಂತಹ ಅತಿ ಮಧುರ ಮಕ್ಕಳಿಗೆ, ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಂಡಿರುವ ಮಕ್ಕಳಿಗೆ, ದೃಢ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಬಾಪ್ತಾದ ಒಂದರ ಬದಲು ಪದುಮ ಗುಣದಷ್ಟು ಸ್ನೇಹವನ್ನು ರಿಟರ್ನ್ ಆಗಿ ನೀಡುತ್ತಿದ್ದಾರೆ. ಮಕ್ಕಳ ಸ್ನೇಹಕ್ಕೆ ಬಾಪ್ತಾದ ಪದುಮ ಗುಣದಷ್ಟು ಸ್ನೇಹವನ್ನು ರಿಟರ್ನ್ ಆಗಿ ನೀಡುತ್ತಿದ್ದಾರೆ. ಹೃದಯೇಶ್ವರ ತಂದೆಯ ಹೃದಯದಲ್ಲೇ ನಿವಾಸವನ್ನು ಮಾಡುವಂತಹ ಎಲ್ಲಾ ಮಕ್ಕಳಿಗೂ ಬಹಳಷ್ಟು ನೆನಪು, ಪ್ರೀತಿ ಹಾಗೂ ನಮಸ್ತೆಯನ್ನು ಬಾಪ್ತಾದ ತಿಳಿಸುತ್ತಿದ್ದಾರೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಯಾರೆಲ್ಲ ಹೊರಗಡೆ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದಾರೋ ಆ ಮಕ್ಕಳನ್ನು ಕೂಡ ಬಾಬಾ ನೋಡುತ್ತಿದ್ದಾರೆ ಮತ್ತು ಬಾಪ್ತಾದ ಮಕ್ಕಳು ದೂರದಲ್ಲಿ ಕುಳಿತಿದ್ದಾರೆ ಅನ್ನುವ ದೃಷ್ಟಿಯಿಂದ ಮಕ್ಕಳನ್ನು ನೋಡುವುದಿಲ್ಲ. ಎಲ್ಲಾ ಕಡೆ ಇರುವಂತಹ ಮಕ್ಕಳು ಸಮ್ಮುಖದಲ್ಲಿದ್ದಾರೆ ಎಂದು ತಿಳಿದುಕೊಂಡು ಮಕ್ಕಳನ್ನು ಸಮ್ಮುಖದಲ್ಲಿ ನೋಡುತ್ತಾ ಮಕ್ಕಳಿಗೆ ನೆನಪು, ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಮತ್ತು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಮತ್ತು ಮಕ್ಕಳ ನೆನಪಿನ ಉಡುಗೊರೆ ಅಥವಾ ನೆನಪಿನ ಪತ್ರಕ್ಕೆ ಪರಮಾತ್ಮ ತಂದೆ ರಿಟರ್ನ್ ಅನ್ನು ನೀಡುತ್ತಿದ್ದಾರೆ. ಸದಾ ಹಾರುವ ಕಲೆಯಲ್ಲಿ ಹಾರುವಂತಹ ಮಕ್ಕಳಾದ ನೀವು ಸದಾ ಚೆನ್ನಾಗಿ ಇರಬೇಕು ಮತ್ತು ಸದಾ ಚೆನ್ನಾಗೇ ಇರುತ್ತೀರಾ ಎಂದು ತಂದೆ ಹೇಳುತ್ತಾರೆ. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ
ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಾದ ನಿಮ್ಮ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಯಾವ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಎಂದು ಬಯಸುತ್ತೀರೋ ಆ ಸಮಯದಲ್ಲಿ ಆ ಕಾರ್ಯವನ್ನು ಮಾಡಬಹುದು ಮತ್ತು ಅನ್ಯರ ಮೂಲಕ ಆ ಕಾರ್ಯವನ್ನು ಮಾಡಿಸಬಹುದು. ಏಕೆಂದರೆ ನಿಮ್ಮ ಸಂಕಲ್ಪ ಸದಾ ಶುಭ ಸಂಕಲ್ಪ ಆಗಿದೆ, ಶ್ರೇಷ್ಠ ಸಂಕಲ್ಪ ಆಗಿದೆ ಮತ್ತು ಕಲ್ಯಾಣಕಾರಿ ಸಂಕಲ್ಪ ಆಗಿದೆ. ಯಾರ ಸಂಕಲ್ಪ ಶ್ರೇಷ್ಠ ಆಗಿದೆಯೋ, ಯಾರ ಸಂಕಲ್ಪ ಕಲ್ಯಾಣದ ಸಂಕಲ್ಪ ಆಗಿದೆಯೋ ಆ ಸಂಕಲ್ಪಕ್ಕೆ ಅವಶ್ಯವಾಗಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನಸ್ಸು ಸದಾ ಏಕಾಗ್ರ ಆಗಿದೆ ಅಂದರೆ ನಿಮ್ಮ ಮನಸ್ಸು ಒಂದೇ ಸ್ಥಾನದಲ್ಲಿ ಸದಾ ಸ್ಥಿತ ಆಗಿರುತ್ತದೆ. ನಿಮ್ಮ ಮನಸ್ಸು ಒಂದೇ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಕಾರಣ ನಿಮ್ಮ ಮನಸ್ಸು ಅಲೆದಾಡುವುದಿಲ್ಲ. ಈಗ ನೀವು ಯಾವ ಸ್ಥಿತಿಯಲ್ಲಿ ಮನಸ್ಸನ್ನು ಎಷ್ಟು ಸಮಯ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ, ಯಾವ ಸ್ಥಾನದಲ್ಲಿ ಮನಸ್ಸನ್ನು ಎಷ್ಟು ಸಮಯ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಅಷ್ಟು ಸಮಯ ಅದೇ ಸ್ಥಾನದಲ್ಲಿ ಮನಸ್ಸನ್ನು ನೀವು ಸ್ಥಿತ ಮಾಡಬಹುದು. ಈ ಆಧಾರದಿಂದ ಸ್ವತಃ ನೀವು ಸಿದ್ಧಿ ಸ್ವರೂಪರಾಗುತ್ತೀರಾ. ಇವತ್ತಿನ ಸ್ಲೋಗನ್ ಆಗಿದೆ, ಪರಿಸ್ಥಿತಿಯ ಏರುಪೇರಿನ ಪ್ರಭಾವದಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ. ಯಾವಾಗ ನಾವು ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ಪರಿಸ್ಥಿತಿ ಏರುಪೇರಿನ ಪ್ರಭಾವದಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಸ್ವಯಂವನ್ನು ದೇಹ ಎಂದು ತಿಳಿದುಕೊಂಡಾಗ ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಆಗುತ್ತದೆ. ನಾವು ದೇಹದಿಂದ ಭಿನ್ನಾಗಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿದಾಗ ಪರಿಸ್ಥಿತಿಯ ಪ್ರಭಾವದಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.